ಇದು ನಾವು ಬಿಲ್ಡಿಂಗ್ ಓನರ್ಸ್. ಈ ಬಿಲ್ಡಿಂಗ್ಗೆ ನಾವು ನಮ್ಮ ವಿಕಾಸ್ ಅವರು ಭಾಳ ಬೇಕಾದವರು ಸ್ನೇಹಿತರು. ಅವರು 4-6 ವರ್ಷದಲ್ಲಿ ಬೆಂಗಳೂರಲ್ಲಿ ಮಾಡಿದರು. ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವರು ನಮ್ಮಲ್ಲಿ ಜಯನಗರದಲ್ಲಿ ಜನ ಭಾಳಷ್ಟು ಟೇಸ್ಟ್ಗೆ ಆದ್ಯತೆ ಕೊಡ್ತಾರೆ. ಕ್ಲೀನ್ನೆಸ್ಸು ಟೇಸ್ಟ್ ನಾವು ಕೊಟ್ಟು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಚೆನ್ನಾಗಿ ಜನ ಲೈಕ್ ಮಾಡೋಂಥ ಜಾಗ ಇದು. ಇಲ್ಲಿ ಯಾಕೆ ನೀವು ಒಂದು ಹೋಟೆಲ್ ಮಾಡಬಾರ್ದು ಅಂತ ಆವಾಗ ನಮ್ಮ 4 ಫ್ಲೋರ್ಗಳಲ್ಲೂ ಕೂಡ ಇಲ್ಲಿರೋ ನಮ್ಮ 4 ಫ್ಲೋರ್ಗಳು ಕೂಡ ಅವರು ಕೊಟ್ಟರು. ಕೆಳಗಡೆ ಫಸ್ಟು ಬೇಸ್ಮೆಂಟ್ನಲ್ಲಿ ಚಾಟ್ಸ್ ಮಾಡಿದ್ದಾರೆ, ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಸೆಲ್ಫ್ ಸರ್ವಿಸು, ಫಸ್ಟ್ ಫ್ಲೋರ್ನಲ್ಲಿ ಸರ್ವೀಸು, ಸೆಕೆಂಡ್ ಫ್ಲೋರು ಪಾರ್ಟಿ ಹಾಲು, ಥರ್ಡ್ ಫ್ಲೋರು ಪಾರ್ಟಿ ಹಾಲು. ಈ ಥರ 4 ವಿಂಗಡಣೆ ಮಾಡಿಕೊಂಡು 5 ವಿಂಗಡಣೆ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಒಳ್ಳೆ ಊಟ ಕೊಡಬೇಕು, ಒಳ್ಳೆ ತಿಂಡಿಗಳು ಕೊಡಬೇಕು, ಪ್ರತಿಯೊಂದು ಶುಚಿ ರುಚಿ ಇದು ಭಾಳ ಇಂಪಾರ್ಟೆಂಟ್. ಆ ಪಾಯಿಂಟಲ್ಲಿ ಇವ್ರ ಹೋಟ್ಲುಗಳಲ್ಲಿ 4 ಹೋಟ್ಲುಗಳಿಗೂ ನಾನು ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ನಮ್ಗೆ ಭಾಳ ಲೈಕ್ ಆಯಿತು ಅವ್ರ ಟೇಸ್ಟ್ಗಳು. ಡಿಫ್ರೆಂಟ್ ವೆರೈಟೀಸು, ವೆಜಿಟೇರಿಯನ್, ಓನ್ಲಿ ವೆಜಿಟೇರಿಯನು. ಆ ವೆಜಿಟೇರಿಯನ್ನಲ್ಲಿ ನಾರ್ತ್ ಇಂಡಿಯನು ಮಾಡ್ತಾರೆ, ಸೌತ್ ಇಂಡಿಯನು ಮಾಡ್ತಾರೆ. ಸೌತ್ ಇಂಡಿಯನು ಬೆಳಗ್ಗೆ 6 o'clock ಸ್ಟಾರ್ಟ್ ಆಗುತ್ತೆ, ಮತ್ತು ನೈಟ್ 10 o'clockವರೆಗೂ ಸೌತ್ ಇಂಡಿಯನು ಕಂಟಿನ್ಯೂ ಆಗಿರುತ್ತೆ. ಮತ್ತು ನಾರ್ತ್ ಇಂಡಿಯನು ದ ಟೈಮಿಂಗ್ಸು ಇಲ್ಲ. ಅಲ್ಲಿ ನಾರ್ತ್ ಇಂಡಿಯನ್ಲಿ ವೆರಿ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ವೆರೈಟಿ ಬೆಂಗಳೂರಿನಲ್ಲಿ ಯಾರೂ ಕೊಟ್ಟಿರೋಲ್ಲ ಆ ಥರ ವೆರೈಟಿಗಳು ಮಾಡ್ಕೊಳ್ತಾ ಇದ್ದಾರೆ. ಅವರ ಹೋಟ್ಲುಗಳಲ್ಲಿ 3-4 ಹೋಟ್ಲುಗಳಲ್ಲಿ ನಾವು ತೊಗೊಂಡಾಗ ರಿಯಲಿ ನಾವು ಎಲ್ಲೋ ಯಾವುದೇ ಹೋಟ್ಲುಗಳಲ್ಲೂ ಆ ಟೇಸ್ಟ್ಗಳು ನೋಡಿರಲಿಲ್ಲ. ಆ ಥರ ಟೇಸ್ಟ್ಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಕಳಕಳಿಯಾಗಿ ದಯವಿಟ್ಟು ಎಲ್ಲರೂ ಬಂದು ಟೇಸ್ಟ್ಗಳು ನೋಡಿ. ನಿಮ್ಮಲ್ಲಿ ಮತ್ತೆ ಏನಾದರೂ ಎಕ್ಸ್ಟ್ರಾ ಟೇಸ್ಟ್ ಬೇಕಾದರೆ ಸ್ವಲ್ಪ ಏನಾದರೂ, ಯಾಕೆಂದರೆ ಈ ಹೋಟೆಲ್ಗಳಲ್ಲಿ ತಿಂಡಿಗಳ ವಿಚಾರದಲ್ಲಿ ಏನು ಅಂದರೆ 70% ಸಕ್ಸಸ್ ಆದರೆ ಅದು 100% ಸಕ್ಸಸ್ ಆದಂಗೆ ನಮಗೆ. ಯಾಕೆಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂಥರ ಲೈಕ್ ಮಾಡ್ತಾರೆ. ಕೆಲವರು ಉಪ್ಪು ಜಾಸ್ತಿ ಬೇಕು ಅಂತಾರೆ, ಕೆಲವರು ಉಪ್ಪು ಕಮ್ಮಿ ಇರಬೇಕು ಅಂತಾರೆ. ಈ ಕ್ಯಾಲ್ಕುಲೇಷನಲ್ಲಿ ನಮಗೆ 70% ಬಂತು ಅಂತಂದರೆ ಇಟ್ ಇಸ್ ಅ ಸಕ್ಸಸ್ಫುಲ್ ಅಂತ ಹೇಳಿ ಅವರು ಆ ಸಕ್ಸಸ್ಫುಲ್ಲಲ್ಲಿ ಇದ್ದಾರೆ, ನಡೀತಾ ಇದೆ. ಬೆಂಗಳೂರು ಆಶೀರ್ವಾದ ಸರ್. ಇವತ್ತು ಜಯನಗರದಲ್ಲಿ ಒಂದು ಒಳ್ಳೆಯ ಹೊಸ ಹೋಟೆಲ್ ಪ್ರಾರಂಭವಾಗಿದೆ. ಜಯನಗರ ಜನಗಳಿಗೆ ಹಳೆ ಹೋಟ್ಲುಗಳು ನೋಡಿ ತಿಂಡಿ ನೋಡಿ ಬೇಸತ್ತು. ನಮ್ಮ ಸ್ನೇಹಿತರು ಗೋಪಾಲ್ ಕೃಷ್ಣರವರು, ವಿಕಾಸ್ ಅವರು ಮತ್ತು ಹರ್ಷ ಅವರು, ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ಸುರೇಂದ್ರ ಅವರು ಎಲ್ಲರೂ ಕೂಡ ಇವತ್ತು ಈ ಒಂದು ಬಡಾವಣೆಯಲ್ಲಿ ಒಂದು ಒಳ್ಳೆಯ ಹೋಟ್ಲನ್ನು ಮಾಡಿದ್ದಾರೆ. ಅನಂತ ಹೋಟೆಲ್ ಏನಿದೆ, ಬಹುಶಃ ಇದು ಬೆಂಗಳೂರಿನಲ್ಲಿ 3ನೇ ಒಂದು ಹೋಟೆಲ್ ಅಂತ ಕಾಣುತ್ತೆ. ಜಯನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೊಂದು ಒಂದು ಒಳ್ಳೆಯ ಹೋಟೆಲ್ ಮಾಡಿದ್ದಾರೆ. ಇವತ್ತು ಪ್ಯೂರ್ ವೆಜಿಟೇರಿಯನ್ನು ಮತ್ತು ಜೈನ್ ಫುಡ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕೆ ಅಂತಂದರೆ ಇವತ್ತು ಭಾಳ ಜಯನಗರದಲ್ಲಿ ಎಷ್ಟೇ ದೊಡ್ಡ ಹೋಟ್ಲುಗಳಿದ್ರು ರುಚಿಯಾಗಿ ಶುಚಿಯಾಗಿ ಹೋಟ್ಲುಗಳು ಭಾಳ ಕಡಿಮೆ ಇದೆ. ಆ ದೃಷ್ಟಿಯಿಂದ ಇವತ್ತೆಲ್ಲ ಎಲ್ಲ ಯಂಗ್ಸ್ಟರ್ಸು ಒಂದು ಹೋಟ್ಲು ಮಾಡಬೇಕು ಅಂತ ಬಂದು ಮಾಡಿದರೆ ಒಳ್ಳೆಯದಾಗಲಿ, ಶುಭವಾಗಲಿ. ಜಯನಗರ ಅಂತಂದರೆ ಫುಡ್ಡು. ಜಯನಗರ ಅವರು ಕೂಡ ತಿಂಡಿ ಅಂತ ಜಯನಗರ ನಾವೆಲ್ಲ ಮೊದಲಿರ್ತೀವಿ. ಯಾವ ಹೋಟ್ಲಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಹೋಗಿ ಟೇಸ್ಟ್ ಮಾಡ್ತಾ ಇರ್ತೀವಿ. ಆ ಥರ ಜಯನಗರದವರು ಭಾಳ ಪ್ರಿಯವಾದವರು ಅಂದರೆ ತಿಂಡಿಗೆ ಭಾಳ ಪ್ರಿಯ. ಜಯನಗರ, ಮಲ್ಲೇಶ್ವರ, ಬಸವನಗುಡಿ ಇದೆಲ್ಲ ದೃಷ್ಟಿಯಿಂದ ಜನ ಬರ್ತಾರೆ. ಅವ್ರಿಗೂ ಕೂಡ ಒಂದು ಒಳ್ಳೆ ನೀವು ರುಚಿಯಾಗಿ ಕೊಡಿ, ಜನ ಬರ್ತಾರೆ, ನಿಮ್ಮ ಆಶೀರ್ವಾದವನ್ನು ಮಾಡ್ತಾರೆ. ಒಳ್ಳೆಯದಾಗಲಿ.